ಎದಾಳೋ ಟೈಮ್ ಆಯ್ತು, ಹೋಗಿ ಬರ್ತೀವಿ. ಹುಷಾರಾಗಿ ಹೋಗಿ ನೀರೊಳಗೆ 2 ಗಂಟೆಗೆ ಇರೋ ಟ್ರೈನಿಗೆ ನಾವು 12 ಗಂಟೆಗೆ ಬಂದು ನಿಂತೀವಿ. ನೋಡೋಣ, ನೈಟ್ ಜರ್ನಿ ಫುಲ್ಲು. ಮಾರ್ನಿಂಗ್ ಅಲ್ಲಿ 10ಗೆ ಅಂತ ತೋರಿಸ್ತಿದೆ, ಅಲ್ಲಿ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈ ಟ್ರೈನ್ಗಳು ಟೈಮಿಂಗ್ಸ್ ಹೇಳೋದಕ್ಕಾಗಲ್ಲ. ಇವಾಗ ಬೋಗಿ ನಂಬರ್ B3 ಅಲ್ಲಿದೆ, ಅದಕ್ಕೆ B3 ಹುಡ್ಕಕ್ಕೆ ಹೋಗಿದ್ದ ನನ್ನ ತಮ್ಮ ಯಾವ ಕಡೆ ಇದೆ ಅಂತ. ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ಎಲ್ಗ ಹೋಗಂತೆ. ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ಎತ್ತಿ ಮಲ್ಕೊಂಡು ಬಿಡೋಣ. ನೋಡಿ ಟ್ರೈನ್ ಒಳಗೆ ಎಲ್ಲಿ ಮಲ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಪ್ಪ? ಯಾಕೆ? ಎಷ್ಟು ದಿನ? 5 ದಿವಸ ಹೋಗಿ ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇರೋದು. ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರೋದು ಅಷ್ಟೇ. ನಮ್ಮ ಜೀವನ ಪೂರ್ತಿ ಅಷ್ಟೇ ಇರೋದು. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಸುತ್ತಬೇಕು. ಫ್ಯಾಮಿಲಿ ಹೋಗಕ್ಕೆ ನಾವು ಹೆಲ್ದಿ ಆಗಿರ್ಬೇಕಂತ ಹೆಲ್ದಿ ಫುಡ್ ತಿನ್ಕೊಂಡು ಟ್ರೈನಲ್ಲಿ ಎಷ್ಟು ನೆಮ್ಮದಿಯಾಗಿ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿರೋ ಪ್ರಕೃತಿ ಸೌಂದರ್ಯ ನೋಡ್ಕೊಂಡು. 1 ನಿಮಿಷ ಜಾಸ್ತಿನೂ ಇಲ್ಲ, 1 ನಿಮಿಷ ಕಡಿಮೆನೂ ಇಲ್ಲ. ಕರೆಕ್ಟಾಗಿ 10:00 ಕರೆಕ್ಟಾಗಿ ತಂದ್ಬಿಟ್ಟು ನಿಲ್ಸಿದೆ ಮಂಗಳೂರು ಸೆಂಟ್ರಲಿಗೆ. ಗೈಸ್, ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಲ್ಲಿ ನಮ್ಮದು ರಿಲೇಟಿವ್ಸ್ ಹೋಮ್ ಇತ್ತು, ಅವ್ರ ಮನೆಗೆ ಬಂದಿದ್ವಿ. ಇವಾಗ ಎಷ್ಟು ಮಳೆ ಬರ್ತಿದೆ ಅಂದರೆ, ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ಅದಕ್ಕೆ ಇವಾಗ ಮತ್ತೆ ರೆಡಿ ಆಗ್ತಾ ಇದ್ವಿ. ಫ್ಯಾಮಿಲಿ ಎಲ್ಲ ರೆಡಿ ಆಗ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಇಲ್ಲೇ ಕೊರಗಜ್ಜ ಅಂತ ದೇವಸ್ಥಾನ ಇದೆ ಅಂತೆ, 1.5 ಕಿಲೋಮೀಟರ್. ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನ ಕೈ ಮುಗಿದ್ಬಿಟ್ಟು ಆಮೇಲೆ ಬೀಚಿಗೆ ಹೋಗೋಣ. ನೋಡೋಣ, ಮಳೆ ಬರ್ತಿದೆ, ಮಳೆ ನಿಂತರೆ ಹೋಗ್ಬೋದು, ಮಳೆ ಬಂದರೆ ಹೋಗೋಕ್ಕಾಗಲ್ಲ. ಬಿಸಿಲಿದ್ದಾಗ ಮಾತ್ರ ಬೀಚಿಗೆ ಹೋಗಿ ಸರಿ ಅಲ್ವಾ? ಅದಕ್ಕೋಸ್ಕರ ನಾಳೆಯಿಂದ ಸ್ಟಾರ್ಟ್ ನಮ್ಮದು ಟ್ರಿಪ್ಪು. ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ ಇವ್ರ ಮನೆಯಲ್ಲಿ, ಅಷ್ಟೇ ವಿಷಯ ಗೈಸ್. ಇದು ಮಳೆ ಬರೋ ತರ ಕಾಣ್ತಾ ಇಲ್ಲ, ಹಿಮ ಬತ್ತೈತೆ ಅನ್ಸ್ತೈತೆ. ಅದು ಹಂಗೆ ಉದುರ್ತಾ ಐತೆ. ಅಪ್ಪ, ನನ್ನ ಫೋನ್ ಕೆಳಗೆ ಬಿದ್ರೆ ಹೋಯ್ತು ಗೈಸ್. ಇಲ್ಲಿ ಯಾವ್ದು ಗೊಂಬೆ ಐತೆ, ಅದು ನನ್ ಮಾತಾಡ್ದಂಗೆ ಮಾತಾಡ್ತೈತೆ. ನನಗಂತೂ ನಗು ಬರ್ತೈತೆ ಅಂದ್ರೆ ಈ ಗೊಂಬೆ ನೋಡಿ. ಅಪ್ಪ, ನನಗೆ ಇದು ಬರ್ತೈತಲ್ಲ. ಇವಾಗ ಮಾಡ್ತೀನಿ ಹೊಸದಾಗಿ, ಹೊಸ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಆಂಟಿಗೆ ಡಿಲೀಟ್ ಆಗಿದೆ ಅಂತ ಗೊತ್ತು, ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆಯಲ್ಲ. ಇವಾಗ ಮತ್ತೆ ಬರ್ತಿದ್ದೆ. ಈ ಸುಮ್ಮನೆ ಇರ್ತಾ ಇಲ್ವ? ನನಗೆ ಯಾಕೆ ಕಟ್ಕೊಡ್ತಿದ್ದೆ ನೀನು? ಗೈಸ್, ನಿಜ ನನಗೆ ನೋಡ್ರೆ ಭಯ ಆಗ್ತೈತೆ ಗೈಸ್, ನಿಜ. ನೋಡಿರಿ, ಸುಮ್ಮನೆ ಇರ್ತೀಯ ಇಲ್ಲ? ನಾನು ಕೊಟ್ಬಿಡ್ಲ ಕೆನ್ನೆಗೆ ರಪ್ರಪ್ರನ್ನೇ. ಹೆಂಗ್ ಸೆನ್ಸ್ ಆಗುತ್ತೆ ಇದಕ್ಕೆ, ಎಲ್ಲಿ ಕೇಳಿಸ್ಕೊಳುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುಮ್ಮನಿರು. ನನಗೆ ಹೋಗಿದ್ದೆ ಗೈಸಲ್ಲಿ ತಳ. ಇದನ್ನ ಏನು ಹೇಳು, ಏನಾರು ಮಾತಾಡೋ ಪ್ಲೀಸ್. ನಿನ್ ಫ್ರೆಂಡ್ ಇದು ಹಿಡ್ಕೊಂಡ್ರೆ ಭಯ ಆಗುತ್ತೆ, ಅದು ಮೇಲೆ ಹಿಡ್ಕೊಂಡ್ರೆ ನಿಜ ಭಯ ಆಗ್ದಂಗೆ ಆಗುತ್ತೆ. ಈ ಸುತ್ತವನೇ ಗೈಸ್, ಅದಕ್ಕೆ ಕಾಟ ಕೊಡ್ಬೇಕು. ಅದಕ್ಕೆ ಒಳ್ಳೆ ಹ್ಯೂಮನ್ ಥರ ಆಡುತ್ತಲ್ಲ ಅದು. ಅಪ್ಪ, ಡೇಂಜರು. ಆಫ್ ಮಾಡಿದೆ ಸ್ವಿಚ್ಚು. ಏನು ಒತ್ತದೆ? ಏನೋ ಒತ್ತದ ಇಷ್ಟೊತ್ತಕ್ಕ. ಅದು ಹೆಂಗೂ ವರ್ಕ್ ಆಗ್ತಾ ಇತ್ತು ಗೈಸ್. ಅದು ನನ್ನ ಫ್ರೆಂಡ್ ಆಗಿತ್ತು ಇಷ್ಟೊತ್ತರ್ಗು. ಹಾಳು ಮಾಡ್ಬಿಟ್ಟ ಇವನು. ಏನು ಮಾಡಕ್ಕಲ್ಲ, ಪಾಪ ಇಟ್ಕೊಂಡಿತ್ತು, ಹಾಳು ಮಾಡ್ಬಿಟ್ಟಾನೆ. ಇವ್ನು ಮಾಡೋದೆಲ್ಲ ಇಂಥ ಕಸಬೆ, ಒಂದು ನ್ಯಾಯವಾಗಿ ಕಸಬು ಮಾಡಲ್ಲ. ನಾವು ಮಂಗಳೂರಿಗೆ ಬಂದಾದ್ಮೇಲೆ ಫಸ್ಟ್ ಹೋಗ್ತಿರೋದೇ ಕೊರಗಜ್ಜ ದೇವಸ್ಥಾನ ಅಂತೆ. ಫಸ್ಟ್ ಟೈಮ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಊರ ಹೆಸರುಗಳೇ ವಿಚಿತ್ರ. ದೆಕ್ಕಾಡು ಅಂತೆ, ಕುತ್ತಾರು ಅಂತೆ. ನೋಡಿ, ಆದ್ರೂ ನಾವು ಯೂಸ್ ಮಾಡ್ತೀವಿ.
ಇವಾಗಲ್ಲ ಅದು ಸುಮ್ಮನೆ ಹಾಕೋರೆ, ನಾವು ಆದ್ರೂ ಫಾಲೋ ಮಾಡಲ್ಲ ಅದನ್ನ. ಮೊಬೈಲ್ ಫೋನ್ ಬಳಸಬಾರದು, ಬಳಸ್ತೀವಿ. ಏನೂ ಇಲ್ಲ ಇಲ್ಲಿ, ದೇವಸ್ಥಾನ ಅಲ್ಲ ಅದು, ಅವ್ರದ್ದು ಪಾದರಕ್ಷೆಗಳಿದಾವೆ ಅನ್ಸುತ್ತೆ ಇಲ್ಲಿ, ಕೊರಗಜ್ಜ ಅವ್ರದ್ದು. ಸಾಲಾಗಿ ಬನ್ನಿರಿ, ಜೋರಾಗುತ್ತೆ ಅನ್ಸುತ್ತೆ. ಅವರು ಅಲ್ಲಿ ಏನೂ ಇಲ್ಲ, ಕೊರಗಜ್ಜನ ಕಲ್ಲುಗಳಿವೆ ಅಷ್ಟೇ. ಅದಕ್ಕೆ ನಾವು ಅಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಹಾಕಿದ್ರಲ್ಲ, ಫೋನ್ಗಳಲ್ಲಿ ಯೂಸ್ ಮಾಡಬಾರ್ದು ಅಂತ ನಾನು ಯೂಸ್ ಮಾಡ್ತಾ ಇದ್ದ. ಬಂದ್ಬಿಟ್ಟು ಕಿತ್ಕೊಳಕ್ಕೆ ಬಂದರು, ಕಿತ್ಕೊಳ್ಳಲಿಲ್ಲ, ಡಿಲೀಟ್ ಮಾಡಿಸಿದ್ರು ವಿಡಿಯೋ. ಆದ್ರೂ ಆ ರೀಸೆಂಟ್ಲಿ ಡಿಲೀಟೆಡಲ್ಲಿ ಇರುತ್ತೆ ತಾನೇ, ನಾವು ರೀಸ್ಟೋರ್ ಮಾಡ್ಕೋಬೋದು ಅಷ್ಟೇ. ಗೈಸ್ ಅವರು ನಮ್ಮ ರಿಲೇಟಿವ್ಸ್ ಅಪಾರ್ಟ್ಮೆಂಟ್ ಹತ್ರನೇ ಮಾರ್ಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ ಸುಮ್ಮನೆ ಸುತ್ತಾಡಕ್ಕೆ. ಅಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದ ಮಾರ್ಟಿಗೆ ಬಂದಿದ್ದೀವಿ, ಇನ್ಸ್ಟಾ ಮಾರ್ಟ್. ಅದಕ್ಕೆ ಸುಮ್ಮನೆ ನಾವೇನು ಶಾಪಿಂಗ್ ಮಾಡಲ್ಲ, ಆ ಕಡೆ ಈ ಕಡೆ ಸುತ್ತೀವಿ ಅಷ್ಟೇ. ನೀವು ನೋಡ್ರಿ ಏನೋ ಪರ್ಫ್ಯೂಮ್ ತಗೊಬೇಕಂತೆ, ಅದಕ್ಕೆ ತಗೋತಾ ಇದ್ದಾನೆ. ತಗೊಂತೀಯಾ? ಯಾವುದು ಚೆನ್ನಾಗಿದೆ? ವಿ ಡೋಂಟ್ ನೋ, ನಾವಿದೆಲ್ಲ ಯೂಸೇ ಮಾಡಲ್ಲ ನಿಜವಾಗ್ಲೂ ಗೈಸ್. ಚೆನ್ನಾಗಿ ತಿಂದುಬಿಟ್ಟು ಇವಾಗ ಬೀಚ್ಗೆ ಹೋಗ್ತಾ ಇದೀವಿ ನಾವು. ಬೀಚ್ ಕೊಳಂಬೂರ್ ಬೀಚ್ಗೆ ನೋಡೋಣ, ಅಲ್ಲೋಗಿ ಯಾವ ಥರ ಇರುತ್ತೆ ಬೀಚ್. ದೂರ ನೋಡುವ. ನಡ್ಕೊಂಡು ಹೋಗ್ಬೇಕು ಗೈಸ್, ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಂತ 15 ಮಿನಿಟ್ಸ್. ಗೈಸ್ ನಾವು ಮಂಗಳೂರಲ್ಲಿ ಪೊಣಂಬೂರು ಬೀಚಿಗೆ ಬಂದ್ವಿ. ಇಲ್ಲಿ ಬರೀ ನೋಡೋದಷ್ಟೇ ವ್ಯೂ. ಗೈಸ್ ಕೊಣಂಬೂರು ಬೀಚ್ ಬರೀ ನೋಡೋದು, ವ್ಯೂ ಮಾತ್ರ ಅಷ್ಟೇ. ಅದ್ರ ಒಳಗೆ ಹೋಗಿ ಏನೋ ಆಟ ಆಡೋದಿಲ್ಲ, ನಾವು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡಿರ್ತೀವಿ. ನೋಡಿ ಗೈಸ್, ಇಷ್ಟೇ ಗೈಸ್, ಇಷ್ಟೆಲ್ಲ ಅದು ನೋಡೋಕ್ಕೆ, ಅಲೆಗಳ ಸದ್ದು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಹತ್ರಕ್ಕೆಲ್ಲ ಹೋಗೋದಿಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ನೋಡಿ ಇಲ್ಲಿ ಹಗ್ಗ ಎಲ್ಲ ಹಾಕಿದ್ದಾರೆ, ಅದಕ್ಕೆ ಅಲ್ಲಿ ಹೋಗಕ್ಕಾಗ್ತಿಲ್ಲ ಗೈಸ್. ತುಂಬ ಅಲ್ಲಿ ಒಂಟೆ ಎಲ್ಲ ಇದೆ, ಅದು ಆ ಕಡೆ ಕುದುರೆ ಎಲ್ಲ ಇದೆ, ಹೋಗ್ಬೋದು. ಅದರಿಂದ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ನಾವೇನು ಒಳಗೆ ಹೋಗಂಗಿಲ್ಲ. ಅಷ್ಟು ಜೋರಾಗಿ ನೀರು, ಅಷ್ಟು ಫೋರ್ಸಾಗಿ ನೀರು ಬರ್ತೈತೆ. ಎಷ್ಟು ನೀರು ಅಂದರೆ ನೋಡಿ, ಅಲ್ಲಿ ಅಲೆಗಳು. ಈ ಫೋನಲ್ಲಿ ನೀಟಾಗಿ ಕಾಣಲ್ಲ ಅಷ್ಟೇ, ಹತ್ರದಲ್ಲಿ ನೀಟಾಗಿ ಕಾಣುತ್ತೆ. ಆಗಿರುತ್ತೆ, ನೆಮ್ಮದಿ. ನಾವು ದಾರದಿಂದ ಒಳಗೆ ಬಂದಿದ್ದೀವಿ, ಅವರು ಮತ್ತೆ ಇವಾಗ ಅಲ್ಲಿ ಕಳಿಸ್ತಾರೆ ನೋಡಿ ನಮ್ಮನ್ನ. ಅಂದ್ರೂ ವ್ಯೂ ಮಾತ್ರ ನೋಡಕ್ ಚೆನ್ನಾಗಿದೆ, ಆದರೆ ಏನು ಅಲ್ಲಿ ಹೋಗಿ ಫೋಟೋ ವಿಡಿಯೋ ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಅಷ್ಟೇ ಗೈಸ್. ಗೈಸ್ ಅಲ್ಲಿಂದ ಬೀಚ್ ನೋಡಕ್ಕೆ ಬಂದಿದ್ದೀವಿ, ಆದ್ರೆ ಬೀಚ್ ನೋಡಕ್ಕೆ ಬಿಡ್ತಾರೆ ನಮಗೆ, ಕಳ್ಸಿದ್ರು ಎಲ್ಲ. ನಂಗೆ ಬೇಜಾರಾಗ್ತದೆ ನಿಜವಾಗ್ಲೂ. ಬೀಚ್ ನೋಡಕ್ ಬಂದು ಅದ್ರ ಹತ್ರಕ್ಕೂ ಹೋಗ್ದಂಗೆ ಹಗ್ಗ ಹಾಕಿಕೋರೆ, ಮತ್ತೆ ಅಲ್ಲಿಗೆ ಹೋದ್ರೂ ಕಳಿಸ್ತಾರಲ್ಲ. ಓಕೆ, ವಂದನೆಗಳು, ಥ್ಯಾಂಕ್ ಯು, ಬಾಯ್, ಟಾಟಾ. ಗೈಸ್ ಜೀವನದಲ್ಲಿ ಬುಕ್ ಓದ್ರಿ ಗೈಸ್, ಈ ಬುಕ್ಕಿಗಿನ್ನ ಇನ್ನೇನಿಲ್ಲ. ಅದೊಂದು ಬುಕ್ ಓದ್ಬಿಡ್ರಿ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಯ್ತಾ. ಇದೇ ಒಂದು ಬುಕ್ಕು. ನಾನೇನು 1 ಪೇಜು ಮುಟ್ಟಿಲ್ಲ, ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬೆಡ್ ಮೇಲೆ ಇತ್ತು, ಅದಕ್ಕೋಸ್ಕರ ಇದು ಓದ್ಬಿಡಿ ಅಷ್ಟೇ. ಗೈಸ್, ಈ ದಿನ ಇಲ್ಲೇ ಮುಗಿಸ್ತಾ ಇದೀವಿ. ಮತ್ತೆ ಸಿಗುವ ಮುಂದೆ ನೋಡಿದರೆ ಇಲ್ಲಿ ನಿಮ್ಮ ಪ್ರೀತಿಯ ಜೊತೆ. ಬಾಯ್.